ನಿಮ್ಮ ಮನಸ್ಸು, ನಿಮ್ಮ ಭಕ್ತಿ, ನಿಮ್ಮ ತಪಸ್ಸು, ನಿಮ್ಮ ಶ್ರದ್ಧೆ ಶುದ್ಧ ಹಾಗೂ ಪವಿತ್ರತೆಯಿಂದ ತುಂಬಿದ್ದರೆ ಯಾರೂ ಕೂಡ ನಿಮ್ಮನ್ನು ಆ ಭಗವಂತನಿಂದ ದೂರವಿಡಲು ಸಾಧ್ಯವಿಲ್ಲ ಅನ್ನುವುದಕ್ಕೆ ಈ ಒಂದು ನೈಜ ಘಟನೆಯೇ ಸಾಕ್ಷಿಯಾಗಿದೆ. ಹಾಗಾದರೆ ಕರ್ನಾಟಕದ ಕೂಡಲ ಸಂಗಮದಲ್ಲಿದ್ದ ಒಬ್ಬ ಸಾಧು ಸನ್ಯಾಸಿ ಜೊತೆ ಕೆಲವು ಪೊಲೀಸ್ ಅಧಿಕಾರಿಗಳು ಅವರನ್ನು ಕೈಲಾಸ ಪರ್ವತಕ್ಕೆ ಹೋಗಲು ನಿಲ್ಲಿಸಿದಾಗ ಅವರ ಜೊತೆ ಏನಾಯಿತು ಎಂಬುದನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಕೂಡಲ ಸಂಗಮ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಲವಾರು ವರ್ಷಗಳಿಂದ ಧ್ಯಾನವನ್ನು ಮಾಡಿಕೊಂಡು ಬದುಕುತ್ತಿದ್ದ ಮಹಾಂತ ಸಾಧುಗಳು ಭಾರತದಲ್ಲಿರುವ ಎಲ್ಲ ಜ್ಯೋತಿರ್ಲಿಂಗಗಳನ್ನು ಭೇಟಿ ಮಾಡಿ ಆ ಶಿವನ ದರ್ಶನವನ್ನು ಪಡೆದಿದ್ದರು. ಭಾರತದಲ್ಲಿ ನಡೆಯುವ ಎಲ್ಲ ಕುಂಭಮೇಳಗಳಲ್ಲೂ ಕೂಡ ಅವರು ಭಾಗವಹಿಸಿದ್ದರು. ಅವರ ಜೀವನ ಅಲೆಮಾರಿ ಜೀವನ ಆಗಿದ್ದರಿಂದ ಅವರ ಹತ್ತಿರ ಯಾವುದೇ ರೀತಿಯ ಅಧಿಕೃತ ಐಡೆಂಟಿ ಕಾರ್ಡ್ ಕೂಡ ಇರಲಿಲ್ಲ. ಅಂದರೆ ರೇಷನ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ ಅಥವಾ ಪ್ಯಾನ್ ಕಾರ್ಡ್ ಆಗಲಿ ಯಾವುದೂ ಕೂಡ ಇರಲಿಲ್ಲ. ಹಾಗೂ ಅವರಿಗೆ ಯಾವತ್ತೂ ಅದರ ಅವಶ್ಯಕತೆಯೂ ಕೂಡ ಬಿದ್ದಿರಲಿಲ್ಲ. ಯಾಕಂದರೆ ಅವರು ತಮ್ಮನ್ನು ತಾವು ಭಗವಂತನ ಭಕ್ತ ಎಂದು ಭಾವಿಸಿ ಯಾವತ್ತೂ ಕೂಡ ಈ ಸಂಸಾರಿಕ ಜೀವನದ ಬಗ್ಗೆ ಗಮನವೇ ಕೊಟ್ಟಿರಲಿಲ್ಲ. ಮಹಾಂತ ಸಾಧುಗಳ ಕೊನೆಯ ಆಸೆ ಮಾನಸ ಸರೋವರ ಕೈಲಾಸ ಯಾತ್ರೆಯಾಗಿತ್ತು. ಹೇಗಾದರೂ ಮಾಡಿ ಒಮ್ಮೆ ಕೈಲಾಸ ಪರ್ವತಕ್ಕೆ ಭೇಟಿ ಮಾಡಬೇಕೆನ್ನುವ ಮಹದಾಸೆಯನ್ನು ಇಟ್ಟುಕೊಂಡಿದ್ದ ಅವರು ಇದೇ ಕಾರಣ ಅವರು ಮೊದಲು ಉತ್ತರಾಖಂಡದ ಕೇದಾರನಾಥಕ್ಕೆ ಭೇಟಿ ಕೊಡುತ್ತಾರೆ. ಹಾಗೆಯೇ ಮುಂದೆ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತದನಂತರ ಇತರ ಸಾಧುಗಳ ಸಹಾಯದಿಂದ ಅವರು ನೇಪಾಳವನ್ನು ಪ್ರವೇಶಿಸಿ ಪಶುಪತಿನಾಥನ ದರ್ಶನವನ್ನು ಕೂಡ ಮಾಡುತ್ತಾರೆ. ಆಗ ಅಲ್ಲಿ ಒಬ್ಬ ಸ್ವಾಮಿಗಳಿಂದ ಅವರಿಗೆ ಗೊತ್ತಾಗುತ್ತದೆ ನೇಪಾಳದಿಂದ ಮಾನಸ ಸರೋವರ ಕೈಲಾಸ ಯಾತ್ರೆ ಸುಗಮವಾಗುತ್ತದೆ ಎಂದು. ಇದೇ ಕಾರಣ ಅವರು ನೇಪಾಳದ ಗಡಿಗೆ ಹೋಗಿ ಅಲ್ಲಿಂದ ಟಿಬೆಟ್ ಮೂಲಕ ಕೈಲಾಸ ಯಾತ್ರೆ ಮಾಡಲು ನಿರ್ಧರಿಸುತ್ತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಚೈನಾ ಅಥವಾ ಟಿಬೆಟ್ ಅನ್ನು ಪ್ರವೇಶಿಸಲು ಪೊಲೀಸ್ ಪರ್ಮಿಷನ್ ಜೊತೆಗೆ ನಿಮ್ಮ ಹತ್ತಿರ ಪಾಸ್ಪೋರ್ಟ್ ಹಾಗೂ ವೀಸಾ ಬೇಕಾಗುತ್ತದೆ. ಆದರೆ ದುರಾದೃಷ್ಟ ಮಹಾಂತ ಸಾಧುಗಳ ಹತ್ತಿರ ಇದ್ಯಾವುದೂ ಇರಲಿಲ್ಲ. ಒಂದು ವೇಳೆ ನೀವು ಕೈಲಾಸ ಪರ್ವತ ಹಾಗೂ ಮಾನಸ ಸರೋವರಕ್ಕೆ ಹೋಗಬೇಕೆಂದರೆ ನೇಪಾಳ ಹಾಗೂ ಟಿಬೆಟ್ ಗಡಿಯಲ್ಲಿರುವ ಫ್ರೆಂಡ್ಶಿಪ್ ಬ್ರಿಡ್ಜ್ ಮೂಲಕ ನೀವು ಚೈನಾವನ್ನು ಪ್ರವೇಶ ಮಾಡಬಹುದು. ಆದರೆ ಚೈನಾ ದೇಶದ ಗಡಿಗೆ ಹೋದಾಗ ಚೀನಿ ಪೊಲೀಸರು ಮಹಾಂತ ಸ್ವಾಮಿಗಳನ್ನು ತಡೆದು ನಿಲ್ಲಿಸುತ್ತಾರೆ. ಅವರ ಹತ್ತಿರ ಯಾವುದೇ ಪರ್ಮಿಷನ್ ಆಗಲಿ, ಪಾಸ್ಪೋರ್ಟ್ ಆಗಲಿ, ವೀಸಾ ಆಗಲಿ ಇರುವುದಿಲ್ಲ. ಈ ವ್ಯಕ್ತಿ ಗುಪ್ತಚಾರಿ ಇರಬೇಕೆಂದು ಹಾಗೂ ಕಳ್ಳ ರೀತಿಯಲ್ಲಿ ತಮ್ಮ ದೇಶವನ್ನು ಪ್ರವೇಶಿಸಲು ಪ್ರಯತ್ನ ಪಟ್ಟಿದ್ದಾನೆಂದು ಮಹಾಂತ ಸ್ವಾಮಿಗಳನ್ನು ಅಲ್ಲೇ ಇರುವ ಒಂದು ಚಿಕ್ಕ ಜೈಲಿನಲ್ಲಿ ಹಾಕುತ್ತಾರೆ. ಉಳಿದ ಯಾತ್ರಿಗಳನ್ನು ಕೈಲಾಸ ಪರ್ವತಕ್ಕೆ ಹೋಗಲು ಅನುಮತಿ ಕೊಡುತ್ತಾರೆ. ಆದರೆ ಮಹಾಂತ ಸ್ವಾಮಿಗಳ ಶ್ರದ್ಧೆ ಭಕ್ತಿ ಅತ್ಯಂತ ಪವಿತ್ರವಾಗಿತ್ತು, ಶುದ್ಧವಾಗಿತ್ತು. ಆ ರಾತ್ರಿ ಆ ಜೈಲಿನಲ್ಲಿ ಮಹಾಂತ ಸ್ವಾಮಿಗಳು ಶಿವನನ್ನೇ ಇನ್ನಷ್ಟು ಧ್ಯಾನ ಮಾಡಲು ಪ್ರಾರಂಭಿಸುತ್ತಾರೆ. ಅದು ಬೆಳಗಿನ ಸಮಯ 4 ಗಂಟೆ. ಇದ್ದಕ್ಕಿದ್ದ ಹಾಗೆ ಆ ಪ್ರದೇಶದಲ್ಲಿ ಚಂಡಮಾರುತ ಗಾಳಿಯು ಹಾಗೂ ಬಿರುಗಾಳಿಯು ಬೀಸಲು ಪ್ರಾರಂಭಿಸುತ್ತದೆ. ಇದ್ದಕ್ಕಿದ್ದ ಹಾಗೆ ಅಲ್ಲಿದ್ದ ಎಲ್ಲ ಮನೆಗಳು, ಛಾವಣಿಗಳು, ಕಟ್ಟಡಗಳು ಬಿದ್ದು ಹೋಗುತ್ತವೆ. ಅಂಥದ್ದೊಂದು ಭೀಕರ ಚಂಡಮಾರುತ ಅದಾಗಿತ್ತು. ಆ ಪ್ರದೇಶದಲ್ಲಿ ಹಿಂದೆಂದೂ ಕಾಣದ ಚಂಡಮಾರುತ ಇದಾಗಿತ್ತು. ಯಾಕಂದರೆ ಈ ಒಂದು ಪ್ರದೇಶ ಸಮುದ್ರ ಮಟ್ಟದಿಂದ ತುಂಬಾನೇ ಮೇಲಿತ್ತು. ನೋಡುತ್ತಲೇ ಆ ಪ್ರದೇಶ ಛಿದ್ರವಾಗಿ ಹೋಗುತ್ತದೆ. ಆದರೆ ಮಹಾಂತ ಸ್ವಾಮಿಗಳು ಶಿವನ ಧ್ಯಾನವನ್ನು ಮುಂದುವರಿಸುತ್ತಾರೆ. ಅವರ ಕಣ್ಣು ಬಿಟ್ಟು ನೋಡಿದಾಗ ಅವರ ಸುತ್ತಮುತ್ತ ಯಾರೂ ಕೂಡ ಇರಲಿಲ್ಲ. ಅವರು ಇದ್ದ ಜೈಲು ಕೂಡ ನುಚ್ಚುನೂರಾಗಿ ಹೋಗುತ್ತದೆ. ಸುತ್ತಮುತ್ತ ಯಾವ ಪೊಲೀಸ್ ಕೂಡ ಕಾಣುವುದಿಲ್ಲ. ಸಾಧುಗಳು ಇದೇ ಸಮಯವನ್ನು ಬಳಸಿಕೊಂಡು ಶಿವನ ಧ್ಯಾನ ಮಾಡುತ್ತಾ ಮುಂದೆ ಮಾನಸ ಸರೋವರ ಕೈಲಾಸ ಪರ್ವತ ಯಾತ್ರೆಗೆ ಹೊರಡುತ್ತಾರೆ. ಮುಂದೆ ಅವರು ನಿರಂತರ ಧ್ಯಾನ ಮಾಡುತ್ತಾ ಕೈಲಾಸ ಪರ್ವತವನ್ನು ತಲುಪಿ ಶಿವ ಪಾರ್ವತಿಯರ ದರ್ಶನವನ್ನು ಪಡೆಯುತ್ತಾರೆ. ಹೀಗೆ ದರ್ಶನ ಪಡೆದ ಅವರು ಅದೇ ಸ್ಥಳದಲ್ಲಿ ತಮ್ಮ ಜೀವನ ಪಾವನವಾಯಿತು ಎಂದು ಜೀವಂತ ಐಕ್ಯರಾಗುತ್ತಾರೆ. ನೋಡಿದಿರಾ ಸ್ನೇಹಿತರೆ, ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ ಇದ್ದರೆ ಯಾವ ರೀತಿ ಆ ಮಹಾದೇವ ನಿಮ್ಮನ್ನು ಅವನ ಹತ್ತಿರ ಕರೆಸಿಕೊಳ್ಳುತ್ತಾನೆ ಎಂದು. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಹರ್ ಹರ್ ಮಹಾದೇವ್ ಎಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.